ಆಯ್ತು ಜಿ ಟಿ ಟಿ ಆಯಿತು ಹೇಳು. ಹ್ಞೂ ಸರಿ ಓಕೆ ಬಾ. ಹಾಂ ವಿಡಿಯೋ ಸ್ಟಾಪ್ ಆಗ್ಬಿಟ್ಟಿದೆ. ಹಾಂ ಸರ್, ಜಿ ಟಿ ಟಿ ಆರ್ಡರ್ ನಾನು ಎಕ್ಸ್ಪ್ಲೈನ್ ಮಾಡಿದಲ್ಲ ಸರ್, ಇದು ನಿಮಗೆ MSc ಆರ್ BSc ಯಾವ್ದಾದ್ರು ನಿಮಗೆ ಬೇಕಂದ್ರೆ ಅದನ್ನು ಬೈ ಮಾಡ್ಕೋಬೋದು. 365 ಡೇಸ್ ಇರುತ್ತೆ. ಓಕೆ, ಒನ್ಸ್ ನೀವೇನು ಟಾರ್ಗೆಟ್ ಕೊಟ್ಟಿರ್ತೀರ ಆ ಟಾರ್ಗೆಟ್ ಬಂತಂದರೆ ಆರ್ಡ್ರ್ ಎಕ್ಸಿಕ್ಯೂಟ್ ಆಗುತ್ತೆ. ಅದರಲ್ಲಿ ನಿಮ್ಮದು ಬ್ಯಾಲೆನ್ಸ್ ಇರುತ್ತೆ. ಸ್ಟಿಕ್ಕಿ ಆರ್ಡರ್ ಅಂತೀವಲ್ಲ ಅದೇನು ಅಂದರೆ? ಯಾವ್ದು ಸರ್? ಸ್ಟಿಕ್ಕಿ ಆರ್ಡರ್ ಅಂತ ಹೇಳ್ತೀವಿ ಅಂದರೆ ಏನಂದರೆ ಸ್ಟಿಕ್ಕಿ ಆರ್ಡರ್. ಹ್ಞೂ, ಸ್ಟಿಕ್ಕಿ ನೋಟ್ ಅಂತ ಹೇಳ್ತೀವಿ. ಸ್ಟಿಕ್ಕಿ ಆರ್ಡರ್, ಸ್ಟಿಕ್ಕಿ ನೋಟ್ ಅಂತಂದ್ರೆ ಈಗ ಎಕ್ಸಾಂಪಲ್ ನಾವೇನು ಮರ್ತೋಗ್ಬಿಡ್ತೀವಿ ಅಂದ್ರೆ ಸ್ಟಿಕ್ಕಿ ನೋಟಲ್ಲಿ ನಾವು ನೋಟ್ ಮಾಡ್ಕೊಂತೀವಿ. ಆಮೇಲೆ ಅಲ್ಲ ಸರಿ ಓಕೆ ರೈಟ್ ಓಕೆ ನೋ ಪ್ರಾಬ್ಲಮ್. ಮೇಡಮ್ ಏನು ಕೇಳಿದ್ರಲ್ಲ ಇವಾಗ OC ಏನು ಹೇಳಿದೆ? ಸಿಂಗಲ್ ಓಸಿ. OCU ಅಂದರೆ ಏನು ಸರ್? ಇದು ಸಿಂಗಲ್ OC ಅಂತಂದ್ರೆ ಟ್ರಿಗರ್ ನಾವು ಪ್ರೈಸ್ ಏನು ಅಮೌಂಟ್ ಕೊಟ್ಟಿರ್ತೀವಲ್ಲ ಅದಕ್ಕೆ ಇದಾಗುತ್ತೆ ಸರ್. ಇದು OCU ಅಂದರೆ ಇಲ್ಲಿ ಸ್ಟಾಪ್ ಲಾಸ್ ಹಾಕೋಬೋದು ಸರ್. OCU ಅಲ್ಲಿ ಇದರಲ್ಲಿ ಆ ಸಿಂಗಲ್ ಆರ್ಡರ್ ಅಲ್ಲಿ ಸ್ಟಾಪ್ ಲಾಸ್ ಹಾಕಕ್ಕಾಗಲ್ಲ. ಸಿಂಗಲ್ ಆರ್ಡರ್ ಸ್ಟಾಪ್ ಲಾಸ್ ಹಾಕಕ್ಕಾಗಲ್ಲ? ಇಲ್ಲ. ಓಕೆ, ನೋಡಿ ಎಕ್ಸಾಂಪಲ್ ಈಗ ನಾನು ಕ್ಲಿಕ್ ಮಾಡಿದ್ದೀನಿ. ಹಾಂ, ಇಲ್ಲಿ ನಾನು ಕ್ವಾಂಟಿಟಿ ಪ್ರೈಸ್ ಎಂಟರ್ ಮಾಡ್ತೀನಿ. ಇಲ್ಲಿ ನಮಗೆ ಪ್ರೈಸ್ ಸ್ಟಿಕ್ಕಿ ಪ್ರೈಸ್ ನ ನಾವು ಇದು ಮಾಡ್ತೀವಿ. ಪ್ರೈಸ್ ನಮ್ಗೆ ಎಷ್ಟು ಇದು ಬೇಕಂತ ಅದಕ್ಕೇನೋ ಪ್ರೈಸ್ ಹಾಕೋದಕ್ಕೆ ಸ್ಟಿಕ್ಕಿ ಪ್ರೈಸ್ ಅಂತಾರ? ಹಾ, ಪ್ರೈಸ್ ಇದು ಬಂದ್ಬಿಟ್ಟು ಸ್ಟಿಕ್ಕಿ ಪ್ರೈಸ್ ಏನಿದೆಯಲ್ಲ ಅದು ಸ್ಟಿಕ್ಕಿ ಪ್ರೈಸ್ ಎಲ್ಲಿಂದ ಬರ್ತೀವಿ ಸರ್. ಇದು ಸ್ಟಿಕ್ಕಿ ಪ್ರೈಸ್ ಇವಾಗ ಹೇಳಿದ್ದೆ ನಾನು, ಅದನ್ನ ನೋಡ್ಲಿಲ್ಲ. ಅದೇ ನೋಡ್ಲಿದ್ದಕ್ಕೆ ನಾನು ಕನ್ಫ್ಯೂಸ್ ಆಗಿದ್ದು. ಇಲ್ಲಿ ನಾವು ಟ್ರಿಗರ್ ಏನ್ ಪ್ರೈಸ್ ಕನ್ಫ್ಯೂಸ್ ಮಾಡ್ಕೋಬೇಡ. ಹಾ ಓಕೆ, ಮರ್ತ್ಬಿಡೋದು ಅದೇ ಅದು ಗೊತ್ತಿಲ್ಲ ನಿಮಗೆ. ನೆಕ್ಸ್ಟ್ ಓಕೆ, ಈಗ ಸ್ಟಾಪ್ ಲಾಸ್ ಆರ್ಡರ್ ಹಾಕ್ತದ ಮಾಡಂಗಿಲ್ಲ. ಇಲ್ಲಿ ಸ್ಟಾಪ್ ಲಾಸ್ ಆರ್ಡರ್ ಹಾಕ್ಬೋದು, ಟ್ರಿಗರ್ ಹಾಕ್ಬಿಟ್ಟು ಹಾಕ್ಬೋದು, ಬಟ್ ಅದರಲ್ಲಿ ಕೂಡ ಹಾಕ್ಬೋದು. ಅದ್ರದ್ದು ಡೆತ್ ಆಗಿ ನಾನು ನೋಡಿಲ್ಲ ಸರ್. ಇದು ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಸ್ಟಿಕ್ಕಿ ಪ್ರೈಸ್ ಏನಿದೆಯಲ್ಲ ಇಲ್ಲಿ ಪ್ರೈಸ್ ಟಿಕ್ ಸೈಜ್ ಅಂದ್ರೆ ಸ್ಟಿಕ್ಕಿ ಪ್ರೈಸ್ ಏನು ಹೇಳ್ತಾರೆ ಬಂದ TICK ಟಿಕ್ ಸೈಜ್. ಟಿಕ್ ಸೈಜ್ ಅಲ್ಲಿ ಏನಾಗುತ್ತೆ, ಇಲ್ಲಿ 0. ಇಲ್ಲಿ ನಾವು ಪ್ರೈಸ್ ನ ನಾವು ಇಲ್ಲಿ ಮ್ಯಾನುವಲ್ ಆಗಿ ಎಕ್ಸಾಂಪಲ್ ನಾನೀಗ ಎಷ್ಟಿದೆ 2600 ನಾನು ಎಂಟರ್ ಮಾಡ್ತೀನಿ. ಓಕೆ, ಅಲ್ಲಿ ಟ್ರಿಗರ್ ಪ್ರೈಸ್ ನಾನು ಪ್ರೈಸ್ ಎಂಟರ್ ಒಂದು ವ್ಯಾಲ್ಯೂ ಕೊಡ್ತೀನಿ. ಎಷ್ಟು ಕೊಡ್ತೀನಿ ನಾನು ಎಕ್ಸಾಂಪಲ್ ನನ್ನ ಟ್ರಿಗರ್ ಎಷ್ಟು ಹಾಕ್ಬೇಕು ಮ್ಯಾಕ್ಸಿಮಮ್ ನಾನು ಒಂದು ಪ್ರೈಸ್. ಈಗ ನೀವು ಸ್ಟಾಪ್ ಲಾಸ್ ಹಾಕ್ತಾರ ಟಾರ್ಗೆಟ್ ಹಾಕ್ತಾರದ? ಇದು ಸ್ಟಾಪ್ ಲಾಸ್ ಆಗ್ತಾ ಇರೋದು. ಸ್ಟಾಪ್ ಲಾಸ್ ಹಾಕ್ತಾರ? ಸ್ಟಾಪ್ ಲಾಸ್ ಹಾಕಕ್ಕಾಗಲ್ಲ ಅಂತ ಈಗ ತಾನೆ ಅಂದೆ. ಸಿಂಗಲ್ ಆರ್ಡರ್ ಸ್ಟಾಪ್ ಲಾಸ್ ಹಾಕಕ್ಕಾಗಲ್ಲ, OCU ಹಾಕ್ಬೋದು ಅಂತ. ಟ್ರಿಗರ್ ಪ್ರೈಸ್ ಕ್ವಾಂಟಿಟಿ ಪ್ರೈಸ್ ಎಲ್ಲ ಹಾಕ್ತಿಯಲ್ಲ, ಇದೇನು ಸ್ಟಾಪ್ ಲಾಸ್ ಅಲ್ಲ ನಾರ್ಮಲ್ ಆರ್ಡರ್? ಏನು ಇದು ಇದು ನಾರ್ಮಲ್ ಆರ್ಡರ್ ಸರ್. ಇದು ಕನ್ಫ್ಯೂಸ್ ಮಾಡ್ಬಿಡಿ ಸರ್, ಕನ್ಫ್ಯೂಸ್ ಮಾಡ್ಬಿಡಿ. ಗೊತ್ತಿದೆ ಆದ್ರೆ ನಾನು ಕನ್ವಿನ್ಸ್ ಇದೆ ಇರೋಕೆ ಆಗ್ತಾ ಇಲ್ಲ. ಅಲ್ಲ ನೀನು ಸರ್ ಲೀವ್ ಸರ್, ಇದು ನಾನು ಏನಂತ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ನಾಳೆ 10 ಮಿನಿಟ್ಸ್ ಟೈಮ್ ಕೊಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಲೀನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ಗೊತ್ತಿದೆ ಬಟ್ ಅದು ಏನಕ್ಕಂತ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ. ನೋ ಪ್ರಾಬ್ಲಮ್. ಓಕೆ, ಸೊ ನೆಕ್ಸ್ಟ್ ಬಾಸ್ಕೆಟ್ ಆರ್ಡರ್ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಈಗ ಎಕ್ಸಾಂಪಲ್ SIP ಇದು ಎಲ್ಲಿ ಬಾಸ್ಕೆಟ್ ಎಲ್ಲಿ ಮಾಡಿದೆ ಸರ್. ಅವಾಗ ಇದ್ರಲ್ಲಿ ಹೇಳ್ದೆ ಸರ್, ಒಂದೇ ಆರ್ಡರ್ ಹೇಳಿದ್ದು. ಓಕೆ, ಸೊ ಇಲ್ಲಿ ನಾವು 10 ಬಾಸ್ಕೆಟ್ ಆರ್ಡರ್ನ ಹಾಕೋಬಹುದು. ಯಾವ ತರ ಅಂತಂದ್ರೆ ಬೇಡ, ನನಗೆ ಬಾಸ್ಕೆಟ್ ಆರ್ಡರ್ ಬೇಡ, ಆರ್ಡರ್ಸ್ ಅಲ್ಲೇ ಫಸ್ಟ್ ಆರ್ಡರ್ಸ್ ಮುಗಿಸು. ಆರ್ಡರ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಆರ್ಡರ್ಸ್ ಇದೆ? ಓಪನ್ ಆರ್ಡರ್, ಪೆಂಡಿಂಗ್ ಆರ್ಡರ್, ಕ್ಲೋಸ್ ಆರ್ಡರ್ಸ್. ಓಪನ್ ಆರ್ಡರ್ ಅಂದ್ರೇನು, ಪೆಂಡಿಂಗ್ ಆರ್ಡರ್ ಅಂದ್ರೇನು? ಓಪನ್ ಅಂತಂದ್ರೆ ಮಾರ್ಕೆಟ್ ನಾವು ಬೈ ಮಾಡಿರ್ತೀವಿ, ಪ್ರೈಸ್ ಹಾಕಿರ್ತೀವಿ ಲಿಮಿಟ್ ಅಲ್ಲಿ, ಅದು ಓಪನ್ ಅಲ್ಲಿ ಇರುತ್ತೆ. ಒನ್ಸ್ ಪ್ರೈಸ್ ಬಂದ್ಮೇಲೆ ಕಂಪ್ಲೀಟ್ ಆಗುತ್ತೆ. ಪೆಂಡಿಂಗ್ ಆರ್ಡರ್ ಅಂದ್ರೆ ಪೆಂಡಿಂಗ್ ಅಂತಂದ್ರೆ ನಾವು ಇನ್ನ ಆರ್ಡರ್ ಹಾಕಿರ್ತೀವಿ. ನೋಡಿ ಹೇಳೋದಿಲ್ಲ, ಫ್ಲೋ ಮಿಸ್ ಆಗುತ್ತೆ. ನಾನು ಫ್ಲೋ ಹೇಳ್ತಾ ಇದ್ದೀನಿ. ಓಕೆ, ಸರ್ ಪೆಂಡಿಂಗ್ ಆರ್ಡರ್ ಅಂದ್ರೆ ಸಿಂಪಲ್ ಸರ್. ಆರ್ಡರ್ ನಾವೇನು ಹಾಕಿರ್ತೀವಲ್ಲ, ಎಕ್ಸಾಂಪಲ್ ನಾನು ಒಂದು ಆರ್ಡರ್ ಪ್ಲೇಸ್ ಮಾಡ್ತೀನಿ, ಜಿಯೋದು ಒಂದು ಅಮೌಂಟ್ ಹಾಕ್ತೀನಿ. ಆ ಮಾರ್ಕೆಟ್ಗೆ ಬಂದರೆ ಪೆಂಡಿಂಗ್ ಇರುತ್ತೆ, ಅದು ಓಪನ್ ಆಗಿರುತ್ತೆ. ಅವಾಗ ನೀವು ಪೆಂಡಿಂಗ್ ಇದಿರುತ್ತೆ, ಆ ಪೆಂಡಿಂಗ್ ಆರ್ಡರ್ ನನಗೆ ಕಾಣುತ್ತೆ. ಆ ಪ್ರೈಸಿಗೆ ಬಂದರೆ ಕ್ಲೋಸ್ ಆಗುತ್ತೆ. ಓಕೆನಾ? ಕ್ಲೋಸ್ ಆರ್ಡರ್ ಅಂದರೆ ಕ್ಲೋಸ್ ಆಗಿರುತ್ತೆ, ಕಂಪ್ಲೀಟ್ ಆಗಿರುತ್ತೆ, ಸೆಲ್ ಸೆಲ್ ಆಗಿರುತ್ತೆ. ಅಲ್ಲೆಲ್ಲ ಚೆಕ್ ಮಾಡ್ಕೋಬೋದು. ಅದು ಓಪನ್ ಆರ್ಡರ್. ಎಕ್ಸಾಂಪಲ್ ನಾನು ಒಂದು ಆರ್ಡರ್ ಹಾಕ್ತೀನಿ ಸರ್, ಜಿಯೋ ತೊಗೊತೀನಿ. ಇದು ಜಿಯೋದ್ರಲ್ಲಿ ನಾನು ಡೆಲಿವರಿ ತೊಗೊಂಡ್ರೆ ಲಿಮಿಟ್ ನಾನು ಬೇಕಂತಂದರೆ 315 310 ಇಟ್ಕೋಬೋದು. ಆ ಮಾರ್ಕೆಟಿಗೆ ಬಂದರೆ ಬೈ ಆಗುತ್ತೆ. ಇಂಟರ್ಡೇ ಕ್ಲಿಕ್ ಮಾಡಿದ್ರೆ ಡೇದು ಅವತ್ತು ಎಂಡ್ ಆಫ್ ದ ಡೇ ಇದಾಗುತ್ತಲ್ಲ ನಿಮಗೆ 350 ಒಳಗಡೆ, ಅದು ಇಂಟರ್ಡೇಗೆ ಆಗುತ್ತೆ. CO ಅಂದರೆ ಕವರ್ ಆರ್ಡರ್, DO ಅಂದರೆ ಬಾಕೆಟ್ ಆರ್ಡರ್. ಒಂದು
ಸರ್ ಕವರ್ ಆರ್ಡರ್ ಬಂದ್ಬಿಟ್ಟು ಒಂದು ಲಾಟ್ ಹಾಕ್ತೀನಿ, ಇಲ್ಲಿ ಸ್ಟಾಪ್ ಲಾಸ್ ಟ್ರಿಗರ್ ಪ್ರೈಸ್ ಇಡ್ತೀನಿ. ಎಕ್ಸಾಂಪಲ್ ನನಗೆ ಎಷ್ಟು ಬೇಕು, ನಾನು ಪಾಯಿಂಟ್ಸ್ ಲೆಕ್ಕ ಎಕ್ಸಾಂಪಲ್ ನಾನು ಒಂದು 10 ಪಾಯಿಂಟ್ಸ್ ಇಡ್ತೀನಿ ಸರ್. ಇಲ್ಲಿ ಬೈ ಮಾಡಿ ಕ್ಲಿಕ್ ಮಾಡಿದ್ರೆ ಆರ್ಡರ್ ಕೇಳುತ್ತೆ, ಕೊಡ್ಬೇಕು ಸರ್. ಅಮೌಂಟ್ ಇದೆಯಾ, ಮಾರ್ಕೆಟ್ ಇದೆಯಾ? ಇಲ್ಲ, ನೀನೇನು ಹೇಳಿದ್ ನಂಗೆ ಅರ್ಥ ಆಗಿದೆ. ಫಸ್ಟ್ ಇನ್ನೊಂದು ಸರಿ ಹೇಳಿ.